ಜಮೀನು ಮಾಲೀಕರದ್ದು 1 ಎಕರೆ 11 ಗುಂಟೆ ಬಿಡಿಎನವರು ಭೂಮಿಯನ್ನ ಬಡಾವಣೆ ನಿರ್ಮಾಣಕ್ಕೆ ಭೂಸ್ವಾಧೀನ ಪಡಿಸಿಕೊಂಡಿರ್ತಾರೆ. 1976ನೇ ಇಸ್ವಿಯಲ್ಲಿ ಆರಂಭ ಆಗಿ 1988ನೇ ಇಸ್ವಿಗೆ ಸಂಪೂರ್ಣ ಭೂಸ್ವಾಧೀನ ಮುಗಿದು ಹೋಗಿರ್ತದೆ. ಆದ್ರೆ ಮಾನ್ಯ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಇದ್ದಾಗ ಈ ಜಮೀನಿಗೆ ಸಂಬಂಧನೇ ಇಲ್ಲದೆ ಇರತಕ್ಕಂತಹ ಯಾರು ಆ ರಾಜಶೇಖರಯ್ಯ ಅಂತ ಇವತ್ತಿಗೂ ನಮಗೆ ನಿಗೂಢ ಪ್ರಶ್ನೆ ಆಗಿದೆ. ಯಾವುದೋ ಒಬ್ಬ ಬೇನಾಮಿ ವ್ಯಕ್ತಿ ರಾಜಶೇಖರಯ್ಯ ಈ ಗಂಗೇನಹಳ್ಳಿ ಸರ್ವೆ ನಂಬರ್ನ 1 ಎಕರೆ 11 ಗುಂಟೆಗೆ ಅವರ ವಾರಸುದಾರರಿಗೆ ಸಂಬಂಧನೇ ಇಲ್ಲದೆ ಇರುವಂತಹ ದಾರಿಯಲ್ಲಿ ಹೋಗೋ ದಾಸಯ್ಯ ರಾಜಶೇಖರಯ್ಯ ಮುಖ್ಯಮಂತ್ರಿಗೆ ಈ ಜಮೀನನ್ನ ಡಿನೋಟಿಫೈ ಮಾಡಬೇಕು ಅಂತ ಅರ್ಜಿ ಕೊಡ್ತಾರೆ. ಜಮೀನು ಭೂಸ್ವಾಧೀನ ಆಗಿದ್ದು 1978ರಲ್ಲಿ. ಕುಮಾರಸ್ವಾಮಿ ಅವರಿಗೆ ಅರ್ಜಿ ಕೊಡೋದು 2007ನೇ ಇಸ್ವಿಯಲ್ಲಿ. ಭೂಸ್ವಾಧೀನ ಆಗಿ ಎಷ್ಟು ವರ್ಷದ ನಂತರ? 30 ವರ್ಷಗಳ ನಂತರ ದಾರಿಯಲ್ಲಿ ಹೋಗೋ ದಾಸಯ್ಯ ರಾಜಶೇಖರಯ್ಯ ಜಮೀನನ್ನ ಡಿನೋಟಿಫಿಕೇಶನ್ ಮಾಡಿ ಅಂತ ಅರ್ಜಿ ಕೊಡ್ತಾರೆ. ಆ ಜಮೀನಿಗೂ ರಾಜಶೇಖರಯ್ಯಗೂ ಸಂಬಂಧನೇ ಇಲ್ಲ. ಈ ರಾಜಶೇಖರಯ್ಯ ಯಾರು ಅನ್ನೋದು ಕೂಡ ಇವತ್ತಿಗೆ ನಮಗೆ ಗೊತ್ತಿಲ್ಲ. ಅವನ ಜಮೀನಿನ ವಾರಸುದಾರನೂ ಅಲ್ಲ, ಅವ್ರ ಕುಟುಂಬಕ್ಕೂ ಸಂಬಂಧ ಇಲ್ಲ. ಅವನ ಅರ್ಜಿಯ ಮೇಲೆ ಕುಮಾರಸ್ವಾಮಿ ಅವರು ಅದೇ ದಿನ ಪತ್ರ ಬರೀತಾರೆ ಅಧಿಕಾರಿಗಳಿಗೆ, ಇದನ್ನ ಫೈಲ್ ಅನ್ನ ಪುಟಪ್ ಮಾಡಿ ಅಂತ. ಅಲ್ಲಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಇದ್ದಾಗ ಅದು ಇಲಾಖೆಗೆ ಹೋಗುತ್ತೆ. ಇಲಾಖೆಯಲ್ಲಿ ಕೆಳಗಿನಿಂದ ಅಧಿಕಾರಿಗಳೆಲ್ಲ ಬರೀತಾರೆ, ಇದು 76ನೇ ಇಸ್ವಿಯಲ್ಲಿ ಭೂಸ್ವಾಧೀನ ಆಗಿದೆ, 88ನೇ ಇಸ್ವಿಯಲ್ಲಿ ಎಲ್ಲ ಪ್ರಕ್ರಿಯೆ ಪೂರ್ಣ ಆಗಿದೆ, ಹಾಗಾಗಿ ಇದನ್ನ ಭೂಸ್ವಾಧೀನ ಮಾಡೋದಕ್ಕೆ ಬರೋದಿಲ್ಲ ಅಂತ ಬರೀತಾರೆ ಅಧಿಕಾರಿಗಳು. ಅದಾದ್ಮೇಲೆ ಅದಕ್ಕೆ ಕುಮಾರಸ್ವಾಮಿ ಅವರು ಉತ್ತರ ಬರೀತಾರೆ, ಇದನ್ನ ನೀವು ನೋಡ್ಬಿಟ್ಟು ಕಾನೂನು ಪ್ರಕಾರ ಕ್ರಮ ತಗೊಳ್ಳಿ ಅಂತ ಬರೀತಾರೆ. ಏತನ್ಮಧ್ಯ ಸ್ವಾರಸ್ಯಕರ ಸಂಗತಿ ಅಂದ್ರೆ ಈ ಜಮೀನನ ಅಸಲಿ ಮಾಲೀಕರು ಅವರ ವಾರಸುದಾರರು 21 ಜನ ಇದ್ದಾರೆ. ಆ 21 ಜನದ ಜೊತೆಗೆ ಕುಮಾರಸ್ವಾಮಿ ಅವರ ಅತ್ತೆ ಅವರು ಜಿಪಿಎ ಮಾಡ್ಕೊಳ್ತಾರೆ. ಯಾವ ಜಮೀನಿಗೆ ಯಾವುದು ಭೂಸ್ವಾಧೀನ ಆಗಿದೆ ಆ ಜಮೀನಿಗೆ ಕುಮಾರಸ್ವಾಮಿ ಅವರ ಅತ್ತೆಯವರು ಜಿಪಿಎ ಮಾಡ್ಕೊತಾರೆ. ಇದಾದ ಮೇಲೆ ಕುಮಾರಸ್ವಾಮಿ ಅವರ ಅವಧಿ ಮುಗಿಯುತ್ತೆ, ಅವರು ರಾಜೀನಾಮೆ ಕೊಡ್ತಾರೆ, ಸಮ್ಮಿಶ್ರ ಸರ್ಕಾರ ಬಿದ್ದೋಗುತ್ತೆ. ಕೆಲವು ದಿನಗಳ ನಂತರ ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿ ಬರ್ತಾರೆ. ಮಾನ್ಯ ಯಡಿಯೂರಪ್ಪನವರು ಇದೇ ಅರ್ಜಿಯ ಮೇಲೆ ಈ ಫೈಲ್ ಅನ್ನ ಪುಟಪ್ ಮಾಡಿ ಅಂತ ಬರೀತಾರೆ. ಫೈಲ್ ಪುಟಪ್ ಮಾಡುವಾಗ ಇಲಾಖೆಯವರು ಸ್ಪಷ್ಟವಾಗಿ ಬರೆದಿದ್ದಾರೆ ಇಂಗ್ಲಿಷ್ ಅಲ್ಲಿ. ಅವತ್ತಿನ ಪ್ರಿನ್ಸಿಪಲ್ ಸೆಕ್ರೆಟರಿ ಸುಬೀರ್ ಹರಿಸಿಂಗ್ ಅವರು ಜ್ಯೋತಿ ರಾಮಲಿಂಗಂ ಪ್ರಿನ್ಸಿಪಲ್ ಸೆಕ್ರೆಟರಿ ಏನ್ ಬರೀತಾರೆ ಅಂದ್ರೆ, ಆಸ್ ಪರ್ ಪ್ಯಾರಾ 8 ದಿಸ್ ಈಸ್ ಎ ಕೇಸ್ ವೇರ್ notification under 16(2) has been already issued and hence this is not a fit case for consideration for denotification ಅಂತೇಳಿ ಮುಖ್ಯಮಂತ್ರಿಗಳಿಗೆ ಫೈಲ್ ಕಳಿಸ್ಕೊಡ್ತಾರೆ. ಅಂದ್ರೆ ಇದರಲ್ಲಿ 16(2) ನೋಟಿಫಿಕೇಶನ್ ಇಶ್ಯೂ ಆಗೋಗಿದೆ, ಹಾಗಾಗಿ ಇದನ್ನ ಡಿನೋಟಿಫಿಕೇಶನ್ ಮಾಡ್ಲಿಕ್ಕೆ ಬರೋದಿಲ್ಲ ಅಂತ ರಾಮಲಿಂಗಂ ಅವರು ಬರೆದು ಕಳಿಸ್ತಾರೆ. ಆದ್ರೂ ಕೂಡ ಎಲ್ಲ ಇಲಾಖೆ ಅಧಿಕಾರಿಗಳು, ಅದರಲ್ಲೂ ಮುಖ್ಯಮಂತ್ರಿಗಳು ಪ್ರಧಾನ ಕಾರ್ಯದರ್ಶಿಗಳು ಅವರು ಬರೆದಿರುವಂತಹ ಕಡತದಲ್ಲಿ ಬರೆದಿರುವಂತಹ ಅಭಿಪ್ರಾಯವನ್ನ ಗಾಳಿಗೆ ತೂರಿ ಯಾವುದನ್ನ ಡಿನೋಟಿಫಿಕೇಶನ್ ಮಾಡೋದಕ್ಕೆ ಆಗೋದಿಲ್ಲ ಅಂತ ಪ್ರಿನ್ಸಿಪಲ್ ಸೆಕ್ರೆಟರಿ ಬರೆದು ಕಳಿಸ್ತಾರೆ. ಅದ್ರ ಮೇಲೆ ಮಾನ್ಯ ಯಡಿಯೂರಪ್ಪನವರು ಬರೀತಾರೆ, ಭೂಸ್ವಾಧೀನದಿಂದ ಕೈ ಬಿಡಲು ಆದೇಶಿಸಿದೆ. ಯಾವ ಡೇಟ್ ಅಲ್ಲಿ ಇದು ಬರೆದಿರೋದು? ಇವರು 2009-10ರಲ್ಲಿ ಬರೀತಾರೆ. ಯಾವ ಜಮೀನಿಗೆ? 1976ರಲ್ಲಿ ಭೂಸ್ವಾಧೀನ ಆಗಿರುವಂತಹ ಜಮೀನಿಗೆ 2009-10ರಲ್ಲಿ ಇವರು ಡಿನೋಟಿಫಿಕೇಶನ್ ಮಾಡ್ತಾರೆ. ಇವರ ಆದೇಶದ ಮೇರೆಗೆ ಸರ್ಕಾರದವರು ಇದನ್ನ ಡಿನೋಟಿಫಿಕೇಶನ್ ಆದೇಶವನ್ನು ಕೂಡ ಹೊರಡಿಸ್ತಾರೆ. 1 ಎಕರೆ 11 ಗುಂಟೆ ಇಲ್ಲಿ ಡಿನೋಟಿಫಿಕೇಶನ್ ಆಗಿದೆ. ಇದೇ ಸಂದರ್ಭಕ್ಕೆ ಕಾಕತಾಳೀಯ ಅಂತಿರೋ ಅಥವಾ ಇದು ವ್ಯವಸ್ಥಿತ ಪ್ರಾಯೋಜಿತ ಆಲೋಚಿತ ಅಕ್ರಮ ಅಂತಿರೋ ದರೋಡೆ ಅಂತಿರೋ, ಈ ಜಮೀನು ಯಾವುದು ಡಿನೋಟಿಫಿಕೇಶನ್ ಆಗುತ್ತೆ,
ಡಿನೋಟಿಫಿಕೇಶನ್ ಆದ ಕೆಲವೇ ದಿನಗಳಿಗೆ 1 ಎಕರೆ 11 ಗುಂಟೆ ಗಂಗೇನಹಳ್ಳಿ ಸರ್ವೆ ನಂಬರ್ ಕುಮಾರಸ್ವಾಮಿ ಅವರ ಬಾಮೈದ ಹೆಸರಿಗೆ ರಿಜಿಸ್ಟರ್ ಆಗುತ್ತೆ. ಇಲ್ಲಿ ಡಿನೋಟಿಫಿಕೇಶನ್ ಆದಾಗ ಯಾರ ಜಮೀನಿಗೆ ಡಿನೋಟಿಫಿಕೇಶನ್ ಆಗಿದೆ ಆ ಮನುಷ್ಯ ಸತ್ತೇ ಹೋಗಿದ್ದ. ಕುಮಾರಸ್ವಾಮಿ ಅವರು ಮೈಸೂರು ಪ್ರಕರಣದಲ್ಲಿ ಪ್ರಶ್ನೆ ಮಾಡಿದ್ರಲ್ಲ, ಸತ್ತೋದರ ಹೆಸರಿಗೆ ಹೆಂಗ್ರಿ ಡಿನೋಟಿಫಿಕೇಶನ್ ಮಾಡ್ತೀರಿ ಅಂತ. ಹಾಗಾದ್ರೆ ನಾವು ಕೇಳಲಿಕ್ಕೆ ಬಯಸ್ತೇವೆ, ಸ್ವಾಮಿ ಈ 1 ಎಕರೆ 11 ಗುಂಟೆ ಸತ್ತೋದರ ಹೆಸರಿಗೆ ನೀವ್ ಹೆಂಗೆ ಡಿನೋಟಿಫಿಕೇಶನ್ ಮಾಡಿಸಿದ್ರಿ? ಸತ್ತೋದವರಿಂದ ಫಸ್ಟ್ ನಿಮ್ಮ ಅತ್ತೆ ಹೆಸರಿಗೆ GPA ಮಾಡ್ಕೋತೀರಿ, ನಿಮ್ಮ ಅತ್ತೆಯಿಂದ ಬಾಮೈದನ ಹೆಸರಿಗೆ ಕ್ರಯ ಆಗುತ್ತೆ. ಆ ಜಮೀನನ್ನ ನೀವು ಸರ್ಕಾರದಲ್ಲಿ ಇಟ್ಕೊಂಡು ಅಥವಾ ಯಡಿಯೂರಪ್ಪನವ್ರನ್ನ ಉಪಯೋಗಿಸ್ಕೊಂಡು ಡಿನೋಟಿಫಿಕೇಶನ್ ಮಾಡಿಸ್ಕೊಳ್ತೀರಿ. ಇವತ್ತು ಅಲ್ಲಿ 1 ಎಕರೆ 11 ಗುಂಟೆ ಬೆಲೆ ಎಷ್ಟು? 16 ಕೋಟಿ ಬೆಲೆ ಬಾಳುವಂತಹ ಆಸ್ತಿ, BDAಗೆ ಸೇರಿದಂತಹ ಸ್ವತ್ತು, ನಿವೇಶನಗಳ ಮುಖಾಂತರ ಬಡವರಿಗೆ ಸಿಗಬೇಕಾಗಿದ್ದಂತಹ ನಿವೇಶನಗಳನ್ನ ವಂಚನೆ ಮಾಡಿ ಸರ್ಕಾರ ಭೂಸ್ವಾಧೀನ ಮಾಡಿಕೊಂಡು ಮುಗಿಸಿದ್ದಂತಹ ಜಮೀನನ್ನ ಡಿನೋಟಿಫಿಕೇಶನ್ ಮಾಡ್ತೀರಲ್ವಾ? ನೀವು ಮಾಡಿದ್ದು ಇದು ನ್ಯಾಯನ ಅನ್ಯಾಯನ? ಇದು ಕ್ರಮನ ಅಕ್ರಮನ? ಇದು ವ್ಯವಸ್ಥಿತ ವಂಚನೆ ಹೌದಾ ಅಲ್ವಾ? ಇವತ್ತು ಬಿಜೆಪಿಯವರು ಮಾನ್ಯ ವಿಜಯೇಂದ್ರ ಅವರು ಇಷ್ಟೆಲ್ಲ ಮಾತಾಡ್ತಾರೆ. ಯಾರು ಬರ್ದಿರೋದು ಇಲ್ಲಿ? ಭೂಸ್ವಾಧೀನದಿಂದ ಕೈ ಬಿಡಲು ಆದೇಶಿಸಿದೆ. ಮಾನ್ಯ ಯಡಿಯೂರಪ್ಪನವರು ತಮ್ಮ ಸ್ವಂತ ಕೈಯಾರೆ ಬರೆದಿರುವಂತಹ ಆದೇಶ. 1 ಎಕರೆ 11 ಗುಂಟೆ ಜಮೀನು ಬೆಂಗಳೂರಿನ ಮಧ್ಯಭಾಗದಲ್ಲಿ, ಹೃದಯ ಭಾಗದಲ್ಲಿ ಎಲ್ಲಾ ಸೇರಿ ಯಡಿಯೂರಪ್ಪನವರು ಕುಮಾರಸ್ವಾಮಿ ಅವರು ಇಬ್ಬರೂ ಸೇರಿ ಲಪಟಾಯಿಸಿದ್ದೀರಲ್ವಾ? ಇದು ನೀವು ಕರ್ನಾಟಕದ ಜನಗಳಿಗೆ ಮಾಡಿದ ಅನ್ಯಾಯ ಹೌದಾ ಇಲ್ವಾ? ಇದು ಬೇರೆ ಯಾರ ಹೆಸರಿನಲ್ಲೂ ಆಗಿಲ್ಲ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇದು ನೇರವಾಗಿ ಕುಮಾರಸ್ವಾಮಿ ಅವರೇ ಫೈಲ್ ಪುಟಪ್ ಮಾಡಿ ಅಂತ ಹೇಳಿ ಆದೇಶ ಮಾಡಿರೋದು. ಕುಮಾರಸ್ವಾಮಿ ಅವರು ಫೈಲ್ ಪುಟಪ್ ಮಾಡಿ ಅಂತ ಹೇಳಿ ಅವರು ಮುಖ್ಯಮಂತ್ರಿ ಇದ್ದಾಗ ಆದೇಶ ಮಾಡಿದ್ದನ್ನ ಯಡಿಯೂರಪ್ಪನವರು ಡಿನೋಟಿಫಿಕೇಶನ್ ಮಾಡಿರೋದು. ನೇರ ಫಲಾನುಭವಿ ಯಾರು? ಕುಮಾರಸ್ವಾಮಿ ಅವರ ಸ್ವಂತ ಬಾಮೈದ. ಇದು ಸಾರ್ವಜನಿಕರ ಸ್ವತ್ತನ್ನ ಪೂರ್ವಾಲೋಚನೆ ಮಾಡಿ, ತಂತ್ರಗಾರಿಕೆ ಮಾಡಿ, ವ್ಯವಸ್ಥಿತವಾಗಿ ಲೂಟಿ ಮಾಡಿರುವ ಪ್ರಕರಣ ಹೌದಾ ಅನ್ನುವ ಉತ್ತರ ಕೊಡಬೇಕು ಅಂತ ನಾವು ಅವರಲ್ಲಿ ಆಗ್ರಹ ಮಾಡ್ತೇವೆ. ಇಂಥವು ಹೇಳ್ತಾ ಹೋದ್ರೆ ಬೇಕಾದಷ್ಟಿದಾವೆ. ಈ ಪ್ರಕರಣದ ವಿರುದ್ಧ ಲೋಕಾಯುಕ್ತ ತನಿಖೆ ನಡೆಸ್ತಾ ಇದ್ದಾರೆ. ಲೋಕಾಯುಕ್ತ ತನಿಖೆಯನ್ನ ವಜಾ ಮಾಡಬೇಕು ಅಂತೇಳಿ ಮಾನ್ಯ ಯಡಿಯೂರಪ್ಪನವರು ಹೈಕೋರ್ಟ್ಗೆ ಅಪೀಲ್ ಹೋಗಿದ್ರು. ಹೈಕೋರ್ಟ್ ಅಲ್ಲಿ ಅಪೀಲು ವಜಾ ಆಗಿ 25,000 ರೂಪಾಯಿ ದಂಡನೂ ಹಾಕಿದ್ದಾರೆ. ಇವತ್ತಿಗೂ ಕೂಡ ಲೋಕಾಯುಕ್ತದಲ್ಲಿ ತನಿಖೆಯಲ್ಲಿದೆ. ನಾವು ಈ ವೇದಿಕೆ ಮುಖಾಂತರ ಆಗ್ರಹ ಮಾಡ್ತಾ ಇದ್ದೇವೆ, ಲೋಕಾಯುಕ್ತದವರು ತತ್ಕ್ಷಣ ತನಿಖೆಯನ್ನ ಪೂರೈಸಿ ಅವರ ವರದಿಯನ್ನ ಇದರ ಮೇಲೆ ಕೊಡಬೇಕು. ಯಾರು ತಪ್ಪು ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಆಗುವಂತಹದ್ದು ಆಗಬೇಕು ಅಂತ ನಾವು ಲೋಕಾಯುಕ್ತ ಅವರನ್ನು ಕೂಡ ಆಗ್ರಹ ಮಾಡ್ತೇವೆ. ಇವೆಲ್ಲ ದಾಖಲೆಗಳನ್ನ ನಾವು ನಿಮಗೆ ಒದಗಿಸಿಕೊಡ್ತೇವೆ. ಈಗ ಮಾನ್ಯ ಕೃಷ್ಣ ಬೈರೇಗೌಡರು ಸ್ಪಷ್ಟವಾಗಿ ಈ ಹಲವಾರು ವಿಚಾರಗಳ ಬಗ್ಗೆ, ಈ ಒಂದು ಹಗರಣದ ಬಗ್ಗೆ ನಿಮ್ಮ ಮುಂದೆ ಬೆಳಕನ್ನು ಚೆಲ್ಲಿದ್ದಾರೆ, ಸ್ಪಷ್ಟವಾಗಿ ಎಲ್ಲ ಹೇಳಿದ್ದಾರೆ. ನಾನು ಮಾನ್ಯ ಕುಮಾರಸ್ವಾಮಿ ಅವರಿಗೆ ಕೇಳೋದಕ್ಕೆ ಬಯಸ್ತೀನಿ. ಯಾಕೆಂದರೆ ನೀವು ಬಹಳ ಈ ನಡುವೆ ಮಾತನಾಡ್ತಾ ಇದ್ದೀರಾ, ಏನೋ ದಾಖಲೆಗಳು ಇಲ್ಲದೇ ಸುಳ್ಳು ಆರೋಪಗಳನ್ನು ನಮ್ಮ ಮುಖ್ಯಮಂತ್ರಿಗಳ ಮೇಲೆ ಮಾಡ್ತಾ ಇದ್ದೀವಿ. ಮೊನ್ನೆನೂ ಕೂಡ ಮುಖ್ಯಮಂತ್ರಿಯವರು ಒಂದು ದಲಿತರ ಸೈಟನ್ನು ಲಪ್ಟಾಯಿಸಿದ್ದಾರೆ ಅಂತ ಹೇಳಿ ಅದನ್ನು ಕೂಡ ಸುಳ್ಳು ಮಾಹಿತಿಯನ್ನು ನೀವು ಜನರ ಮುಂದೆ ಇಟ್ಟಿದ್ದೀರ. ಅದಕ್ಕೆ ಸ್ಪಷ್ಟ ಉತ್ತರ ನಮ್ಮವ್ರು ಕೊಟ್ಟಾಗಿದೆ. ಅದಕ್ಕೆ ನಿಮ್ಮ ಪ್ರತಿ ಉತ್ತರ ಬರಲೇ ಇಲ್ಲ. ನಿಮ್ಮ ಸ್ವಭಾವ ಏನಂತ ಹೇಳಿದ್ರೆ ಹಿಟ್ ಆ್ಯಂಡ್ ರನ್, ಯಾವಾಗಲೂ ಏನೋ ಹೇಳೋದು ಮತ್ತೆ ಹೋಗೋದು. ನಾನು ನಿಮಗೆ ಸ್ಪಷ್ಟವಾಗಿ ಕೆಲವು ಪ್ರಶ್ನೆಗಳು ಕೇಳ್ತೀವಿ, ಅದಕ್ಕೆ ಉತ್ತರ ಕೊಟ್ಟರೆ ಬಹುಶಃ ಜನರಿಗೆ ಇನ್ನೂ ಈ ವಿಚಾರದ ಬಗ್ಗೆ ತೀರ್ಮಾನ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಮಾನ್ಯ ಕೃಷ್ಣ ಬೈರೇಗೌಡರು ಹೇಳಿದಾಗೆ ಈ ಒಂದು ರಾಜಶೇಖರಯ್ಯ ಈ ಬೇನಾಮಿಯ ಒಂದು ಅರ್ಜಿ ಮೇಲೆ ನೀವು ಡಿನೋಟಿಫಿಕೇಶನ್ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿದ್ದು ನಿಜನಾ ಸುಳ್ಳ? ಅದನ್ನು ನೀವು ಹೇಳಬೇಕು.
ಯಾಕಂದ್ರೆ ಅವನಿಗೆ ಅವ್ರು ಹೇಳಿದ್ರು ಜಮೀನಿಗೆ ಸಂಬಂಧನೇ ಇಲ್ಲ, ಯಾವುದೋ ಒಂದು ಜಮೀನ್ ಬಗ್ಗೆ ಇವನು ಅರ್ಜಿ ಕೊಡ್ತಾನೆ, ಅದ್ರ ಮೇಲೆ ಪ್ರಕ್ರಿಯೆ ಪ್ರಾರಂಭ. ಅದು ನಿಜನ ಸುಳ್ಳ ಅಂತ ನೀವು ಹೇಳಬೇಕು ಕುಮಾರಸ್ವಾಮಿ ಅವರು. ಅದೇ ರೀತಿಯಾಗಿ ಇದು ಡಿನೋಟಿಫಿಕೇಶನ್ ಮಾಡಕ್ ಆಗೋದಿಲ್ಲ ಅಂತ ಎಲ್ಲ ಅಧಿಕಾರಿಗಳಿಗೆ ನಿಮ್ಗೆ ಹೇಳಿದ್ರು ಕೂಡ ನೀವು ಈ ಕಡತಗಳನ್ನ ಯಾಕೆ ನೀವು ಇದ್ರ ಹಿಂದೆ ನೀವು ಬಿದ್ದಿದ್ರಿ? ಕೊನೆಯ ದಿವಸವರೆಗೂ ನೀವು ಇದನ್ನ ಫಾಲೋ ಅಪ್ ಮಾಡ್ತಾ ಇದ್ರಿ. ಮುಖ್ಯಮಂತ್ರಿ ಸ್ಥಾನ ಹೋಗುವವರು ಯಾಕೆ ಮಾಡಿದ್ರಿ ನೀವು? ಮೂರನೇದು, ಈ ರಾಜಶೇಖರಯ್ಯ ಬೇನಾಮಿ ಅರ್ಜಿ ಮೇಲೆ ತಾವೇನು ಡಿನೋಟಿಫಿಕೇಶನ್ ಪ್ರಕ್ರಿಯೆ ಪ್ರಾರಂಭ ಮಾಡಿದ್ರಿ, ಅದ ನಂತರ 20 ದಿವಸದ ಒಳಗೆ ನಿಮ್ಮ ಶ್ರೀಮತಿಯವರ ತಾಯಿಯವರು GPA ಮಾಡಿಕೊಂಡ್ರ ಆ ಒರಿಜಿನಲ್ ಲ್ಯಾಂಡ್ ಹೋಲ್ಡರ್ ಜೊತೆ, ರಾಜಶೇಖರಕ್ಕೆ ಸಂಬಂಧನೇ ಇಲ್ಲ, ಆ ಒರಿಜಿನಲ್ ಲ್ಯಾಂಡ್ ಹೋಲ್ಡರ್ ಜೊತೆ ನೀವು ಈ ಡಿನೋಟಿಫಿಕೇಶನ್ ಪ್ರಕ್ರಿಯೆಗೆ ಚಾಲನೆ ಕೊಟ್ಟಾಗ 20 ದಿವಸದ ಒಳಗೆ ಆ GPA ರಿಜಿಸ್ಟ್ರೇಷನ್ ಮಾಡ್ಕೊಳ್ತಾರೆ ಶ್ರೀಮತಿ ವಿಮಲಾ ಅವರು, ಶ್ರೀಮತಿ ಅನಿತಾ ಕುಮಾರಸ್ವಾಮಿ ಅವರ ತಾಯಿ. ಇದು ನಿಜನ ಸುಳ್ಳ ಅಂತ ಮಾನ್ಯ ಕುಮಾರಸ್ವಾಮಿ ಅವರು ನಿಮಗೆ ಈ ರಾಜ್ಯದ ಜನರಿಗೆ ಉತ್ತರ ಕೊಡಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಅದೇ ರೀತಿಯಾಗಿ ಯಡಿಯೂರಪ್ಪನವರು ಸರ್ಕಾರ ಬಂದ ಮೇಲೆ ಈ ಡಿನೋಟಿಫಿಕೇಶನ್ ಅನ್ನು ಮಾಡಿಸ್ಕೊಂಡಿರ್ತಕ್ಕಂಥದ್ದು ನಿಜನ ಸುಳ್ಳ? ಎಲ್ಲ ಅಧಿಕಾರಿಗಳು ಸ್ಪಷ್ಟವಾಗಿ ಎಲ್ಲ ಇದು ಮಾಡಕ್ ಆಗೋದಿಲ್ಲ ಅಂತ ಹೇಳಿದ್ರು ಕೂಡ ನೀವು ಇದಕ್ಕೆ ಡಿನೋಟಿಫಿಕೇಶನ್ ಮಾಡಿಸ್ಕೊಂಡಿರ್ತಕ್ಕಂಥದ್ದು ನಿಜನ ಸುಳ್ಳ? ಈ ಒಂದು ಡಿನೋಟಿಫಿಕೇಶನ್ ಆದ ನಂತರ ಶ್ರೀಮತಿ ವಿಮಲಾ ಅವರು GPA ಹೋಲ್ಡರು, ಅವರ ಸುಪುತ್ರರಾದಂಥ ಶ್ರೀಮಾನ್ ಚೆನ್ನಪ್ಪನವರಿಗೆ ಮಾರಾಟ ಮಾಡಿರ್ತಕ್ಕಂಥದ್ದು ನಿಜನ ಸುಳ್ಳ? ಅದ್ರ ಬಗ್ಗೆನೂ ತಾವು ಸ್ಪಷ್ಟ ಮಾಹಿತಿ ಕೊಡಬೇಕು. ಡಿನೋಟಿಫಿಕೇಶನ್ ಆಗ್ತದೆ ಮಾನ್ಯ ಯಡಿಯೂರಪ್ಪನವ್ರ ಕೈಲಿ. ತದನಂತರ ಶ್ರೀಮತಿ ವಿಮಲಾ ಅವರು ಶ್ರೀ ಚೆನ್ನಪ್ಪನವರಿಗೆ 60 ಲಕ್ಷ ರೂಪಾಯಿಗೆ ಕ್ರಯ ಪತ್ರವನ್ನ ಮಾಡಿಸ್ತಾರೆ. ಅಂದ್ರೆ ಆ ಒರಿಜಿನಲ್ ಲ್ಯಾಂಡ್ ಹೋಲ್ಡರ್ಸ್ಗೆ 21 ಜನರಿಗೆ ಈ 1 ಎಕರೆ ಭೂಮಿ ಏನಿದೆ ಇದರ ಒಂದು ಬೆಲೆ 60 ಲಕ್ಷ ರೂಪಾಯಿಗೆ ಅದನ್ನ ಅವ್ರಿಗೆ ಕೊಡಿಸ್ತಾರೆ. ವಿಮಲಾ ಅವರು ಇಸ್ ದ ಇನ್ ಬಿಟ್ವೀನ್ ಪರ್ಸನ್, GPA ಹೋಲ್ಡರ್, ಅವರ ಕುಮಾರಸ್ವಾಮಿ ಅವರ ಅತ್ತೆ. ಸೊ ಇದು ನಿಜನ ಸುಳ್ಳ ಅಂತ ನಾವು ಹೇಳಬೇಕು ಮನೆ ಕುಮಾರಸ್ವಾಮಿ ಅವರು. ಅದೇ ರೀತಿಯಾಗಿ ಯಡಿಯೂರಪ್ಪನವರು ಅವರು ಇದರಲ್ಲಿ ಶಾಮೀಲಾಗಿದ್ದಾರಲ್ಲ, ಅವರು ಯಾಕೆ ಎಲ್ಲ ಇಡೀ ಫೈಲಲ್ಲಿ ಇದರ ವಿರೋಧ ಇದೆ, ಮಾಡಕ್ಕಾಗಲ್ಲ. ಅವರು ಯಾವುದೇ ಒಂದು ಯೋಚನೆ ಮಾಡ್ದೇನೆ ಅವರು ಒಂದು ಹೇಳಿದರೆ ಭೂ ಸ್ವಾಧೀನದಿಂದ ಕೈ ಬಿಡಲು ಆದೇಶಿಸಿದೆ. ಪ್ರಿನ್ಸಿಪಲ್ ಸೆಕ್ರೆಟರಿ ಹೇಳಿದರೆ ಆಗೋದಿಲ್ಲ, ಮಾಡಕ್ಕಾಗಲ್ಲ. ಯಾವ ಫೈಲ್ ನೋಟಿಂಗ್ಸ್ ಎಲ್ಲೂ ಕೂಡ ಇದಕ್ಕೆ ಮಾಡೋದಕ್ಕೆ ಅವಕಾಶ ಇದೆ ಅಂತ ಹೇಳೋದಿಲ್ಲ. ಆದರೆ ಒಂದೇ ಒಂದು ಲೈನ್ನಲ್ಲಿ ಮಾನ್ಯ ಯಡಿಯೂರಪ್ಪನವರು ಭೂ ಸ್ವಾಧೀನದಿಂದ ಕೈ ಬಿಡಲು ಆದೇಶಿಸಿದೆ. ಯಾವ ರೀಸನ್ಸು ಇಲ್ಲ, ಯಾವ ಕಾನೂನು ಪ್ರಕಾರ ಮಾಡೋಕ್ಕಾಗತ್ತೆ ಅಂತ ಇಲ್ಲ, ಇದಕ್ಕೆ ಮಾಡೋದಕ್ಕೆ ಹೇಗೆ ಅವಕಾಶ ಇದೆ ಅಂತ ಹೇಳೋದಿಲ್ಲ. ಅದನ್ನು ಯಡಿಯೂರಪ್ಪನವರು ಸೈನ್ ಮಾಡಿದ್ರೆ ಈ ಡಾಕ್ಯುಮೆಂಟ್ ಇದೆ. ಯಡಿಯೂರಪ್ಪನವರು ನೀವು ಇದನ್ನ ಮಾಡಿಸಿರೋದು ನಿಜನ ಸುಳ್ಳ? ಮತ್ತು ಏನು ನಿಮ್ಮ ಒಳ ಒಪ್ಪಂದ? ಯಾಕೆಂದ್ರೆ ಹಿಗ್ಗಾಮುಗ್ಗ ನೀವು ಒಬ್ಬರ ಮೇಲೆ ಒಬ್ರು ಟೀಕೆ ಮಾಡ್ಕೊಂಡಿದ್ರಿ, ಟೀಕಾ ಪ್ರಹಾರ ಮಾಡ್ತಾ ಇದ್ರಿ. ಅದು ಈ ವಿಚಾರದಲ್ಲಿ ಎಲ್ಲಿಂದ ನಿಮಗೆ ಈ ಬಾಂಧವ್ಯ ಬಂತು? ಏನು ನಿಮ್ಮ ಒಂದು ಅಡ್ಜಸ್ಟ್ಮೆಂಟ್ ಏನು? ಅದರ ಬಗ್ಗೆನೂ ಬೆಳಕು ಚೆಲ್ಲಿ ನೀವು ಯಾವ ರೀತಿಯಾಗಿ ಇದಕ್ಕೆ ಮಾಡೋದಕ್ಕೆ ಅವಕಾಶ ಆಯಿತು? 60 ಲಕ್ಷಕ್ಕೆ ನೀವು ತಗೊಂಡಿದ್ದೀರಾ ಮನೆ ಕುಮಾರಸ್ವಾಮಿ ಅವರೇ, ನಿಮ್ಮ ಚೆನ್ನಪ್ಪನವರು. ಅದರ ಇವತ್ತಿನ ಬೆಲೆ ಎಷ್ಟು ಗೊತ್ತಾ? 100 ಕೋಟಿಗಿಂತ ಹೆಚ್ಚು ಬೆಲೆ ಬಾಳುವ ಆಸ್ತಿ ಅದು. ಗಂಗಾನಗರದಲ್ಲಿ 1 ಎಕರೆ 11 ಗುಂಟೆ ಇಲ್ಲ, 1 ಎಕರೆ 11 ಗುಂಟೆ ಅಂದ್ರೆ ಒಂದು 50,000 ಚದರಡಿ ಅಂತ ಲೆಕ್ಕ ಇಟ್ಕೊಂಡ್ರು ಕೂಡ ಅಲ್ಲೆಲ್ಲ ಈಗ ಇರುವಂಥದ್ದು 20,000 ಪರ್ ಸ್ಕ್ವೇರ್ ಫುಟ್ ಇದೆ. ಸೊ 100 crores ಪ್ಲಸ್ ಪ್ರಾಪರ್ಟಿ.
60 lakhsಗೆ ನೀವು ಲಪ್ಟಾಯಿಸಿದಿರಲ್ಲ, ಯಾರ ಪ್ರಾಪರ್ಟಿ ಇದು? ಸರ್ಕಾರದ ಪ್ರಾಪರ್ಟಿ, BDA ಪ್ರಾಪರ್ಟಿ. ಇದಕ್ಕಿಂತ ದೊಡ್ಡ ಉದಾಹರಣೆ ಬೇಕಾ? ನೀವು ಪಾದಯಾತ್ರೆ ಮಾಡಿದ್ರಿ ಬೆಂಗಳೂರಿನಿಂದ ಮೈಸೂರಿಗೆ, ನಮ್ಮ ಮುಖ್ಯಮಂತ್ರಿ ಮೇಲೆ ಆರೋಪಗಳು ಮಾಡಿಕೊಂಡು. ಆದರೆ ಇಲ್ಲಿ ನಿಮ್ಮ ಸಿಗ್ನೇಚರ್ಸ್ ಇದೆ, ನೀವು ಫೈಲ್ ನೋಟಿಂಗ್ಸ್ ಇದೆ, ನೀವು ಮಾಡಿಸ್ಕೊಂಡಿದ್ದೀರಾ, ನೀವು GPA ಹೋಲ್ಡರ್ ಆಗ್ತೀರಾ, ನೀವೇ ಖರೀದಿ ಮಾಡಿದ್ದೀರಾ, ನಿಮ್ಮ ಹತ್ರನೇ ಲ್ಯಾಂಡ್ ಇದೆ. ಯಾವುದು ಡಿನೋಟಿಫೈ ಮಾಡಕ್ ಆಗದೆ ಇರತಕ್ಕಂಥ ಲ್ಯಾಂಡನ್ನು ಇವತ್ತು ನೀವು ಮತ್ತು ಯಡಿಯೂರಪ್ಪನವರು ಸೇರಿಕೊಂಡು ಈ ಒಂದು ಲೂಟಿ ಮಾಡಿದ್ದೀರಲ್ಲ, ಇದನ್ನು ಎಷ್ಟು ಶೇರ್ ಮಾಡ್ಕೊಂಡಿದ್ದೀರಾ ನೀವಿಬ್ಬರು ನಿಮ್ಮ ಮಧ್ಯದ, ಅದನ್ನು ಕೂಡ ಹೇಳಬೇಕು. ಯಡಿಯೂರಪ್ಪನವ್ರಿಗೆ ಏನು ಪಾಲು, ಕುಮಾರಸ್ವಾಮಿ ಅವರಿಗೆ ಏನು ಪಾಲು, ಆ ಒಂದು ಮಾಹಿತಿಯನ್ನು ಕೂಡ ಹೊರಗೆ ಬರಬೇಕು. ನಮ್ಮ ಆಗ್ರಹ ಇದ್ರ ಬಗ್ಗೆ ನಿಮ್ಮ ಸ್ಪಷ್ಟ ಉತ್ತರಗಳು ನಾವು ಬಯಸ್ತಾ ಇದ್ದೀವಿ, ಮಾನ್ಯ ಕುಮಾರಸ್ವಾಮಿ ಅವರೇ, ಮಾನ್ಯ ಯಡಿಯೂರಪ್ಪನವರೇ. ಅದು ಒಂದು ಕಡೆ. ಎರಡನೇದು, ಲೋಕಾಯುಕ್ತವರು ಇದನ್ನು ತ್ವರಿತ ಗತಿಯಲ್ಲಿ ತಗೊಳ್ಬೇಕಾಗ್ತದೆ. ಯಾಕೆ ತಗೊಂಡಿಲ್ಲ ಅಂತ ಕೂಡ ನಮಗೆ ಒಂದು ರೀತಿ ಆತಂಕ ಕೂಡ ಇದೆ. ಯಾಕಂದ್ರೆ ಹೈಕೋರ್ಟ್ ಅವರು ಸ್ಪಷ್ಟವಾಗಿ ಯಡಿಯೂರಪ್ಪನವ್ರನ್ನ ಅವರ ಅರ್ಜಿನ ತಿರಸ್ಕಾರ ಮಾಡಿ 25,000 ರೂಪಾಯಿ ದಂಡವನ್ನ ಅವ್ರ ಮೇಲೆ ಹಾಕಿಸಿ ತನಿಖೆಯನ್ನ ಮಾಡೋದಕ್ಕೆ ಹೈಕೋರ್ಟ್ ಮುಕ್ತ ಅವಕಾಶ ಕೊಡ್ತು. 2021ನೇ ಇಸ್ವಿ 2021 ಹೈಕೋರ್ಟ್ ಆರ್ಡರ್ 2021. ಈಗ ಸುಮಾರು 3 ವರ್ಷ ಆಯ್ತು. 2021 ಅಂದ್ಕೊಂಡಿದ್ದೀನಿ, 21 ಅಲ್ಲ, 3 ವರ್ಷ ಆಗಿದೆ. ಯಾಕೆ ಈ ತನಿಖೆ ಮೂವ್ ಆಗ್ತಾ ಇಲ್ಲ? ಸೊ ನಾನು ಏನು ಅಸ್ಪರ್ಷನ್ ನಾನೇನು ಆಗ್ತಾ ಇಲ್ಲ, ಆದರೆ ಲೋಕಾಯುಕ್ತರು ಇದನ್ನ ಬಹಳ ಗಂಭೀರವಾಗಿ ಪರಿಗಣಿಸಬೇಕು. ಯಾಕಂದ್ರೆ ಇದು ಓಪನ್ ಅಂಡ್ ಶಟ್ ಕೇಸ್. ನಮ್ಮ ಪ್ರಕಾರ ತನಿಖೆ ಆದ್ರೆ ಇವರಿಬ್ರು ಕೂಡ ಇದರಲ್ಲಿ ಸಿಕ್ಕಾಕೊಳ್ತಾರೆ. ಯಾಕಂದ್ರೆ ಡಾಕ್ಯುಮೆಂಟೇಶನ್ ಆ ಥರ ಇದೆ. ಸೊ ಇವ್ರಿಗೇನಾದ್ರೂ ಮಾನ ಮರ್ಯಾದೆ ಏನಾದರೂ ಇದ್ರೆ ನಮ್ಮ ಇಬ್ಬರು ಮಾಜಿ ಮುಖ್ಯಮಂತ್ರಿಗಳಿಗೆ ಇದಕ್ಕೆ ಉತ್ತರ ಕೊಡಕ್ ಆಗದೆ ಹೋದ್ರೆ, ನಾಳೆ ಉತ್ತರ ಕೊಟ್ಬಿಟ್ಟು ನೋಡಪ್ಪ ನಾವು ಈ ಕಾರಣಕ್ಕೋಸ್ಕರ ಈ ಡಿನೋಟಿಫೈ ಮಾಡ್ದು, ಈ ಕಾರಣಕ್ಕೋಸ್ಕರ ನನ್ನ ಬಾಮೈದ ತಗೊಂಡ, ಇದರಲ್ಲಿ ನಾನು ಈ ತರ ಈ ಒಂದು ಕಾರಣಕ್ಕೋಸ್ಕರ ಇದನ್ನು ಡಿನೋಟಿಫೈ ಮಾಡ್ದು, ಕಾನೂನಲ್ಲಿ ಈ ರೀತಿಯಾದಂತ ಅವಕಾಶ ಇದೆ ಅಂತ ಹೇಳ್ತಕ್ಕಂಥ ಒಂದು ಸಮಜಾಯಿಸನ್ನು ಕೊಟ್ರೆ ಓಕೆ. ಇಲ್ಲದೆ ಹೋದ್ರೆ ತಾವುಗಳಿಬ್ರು ಕೂಡ ಅವರು ಕೇಂದ್ರದ ಸ್ಥಾನದಿಂದ ರಾಜೀನಾಮೆ ಕೊಡಬೇಕು. ಮುಖ್ಯಮಂತ್ರಿಯವರು ಅಥವಾ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಕೂಡ ಯಾವ್ಯಾವ ಪೋಸ್ಟ್ಗಳು ಕೂತ್ಕೊಂಡಿದ್ದಾರೆ ಅದರಿಂದ ರಾಜೀನಾಮೆ ಕೊಡ್ಲಿ. ಯಾಕಂದ್ರೆ ನೈತಿಕತೆ ಇವತ್ತು ನಮಗೆ ಪಾಠ ಹೇಳ್ತಾ ಇದ್ರು. ದಿವಸ ನಮ್ಮ ಮುಖ್ಯಮಂತ್ರಿ ಮೇಲೆ, ಮುಖ್ಯಮಂತ್ರಿಯ ಡಿನೋಟಿಫಿಕೇಶನ್ಗೂ ಸಂಬಂಧನೇ ಇಲ್ಲ. ಅದ್ರ ಬಗ್ಗೆ ನಾನು ಮತ್ತೆ ಮಾತಾಡಕ್ಕೆ ಹೋಗಲ್ಲ, ಸಮಯ ವ್ಯರ್ಥ ಮಾಡೋದು ಬೇಡ, ಯಾಕಂದ್ರೆ ಎಲ್ಲ ಗೊತ್ತಿದೆ ನಿಮ್ಗೆ. ಅದರಿಂದ ಇದು ಹೆಂಗಂತ ಹೇಳಿದ್ರೆ, ಈ ಸುಳ್ಳು ಮೋಸ ಮಾಡೋರು ಅವ್ರಿಗೆ ಯಾವುದೇ ರೀತಿಯ ಅವರಿಗೆ ನಾಚಿಕೆ ಇರೋದಿಲ್ಲ. ಅವ್ರಿಗೆ ಏನಂತ ಹೇಳಿದ್ರೆ ಇದೇ ಅವ್ರ ಅಭ್ಯಾಸ. ಸುಳ್ಳಿನ ಸರದಾರ ನಮ್ಮ ಕುಮಾರಸ್ವಾಮಿ ಅವರು. ಜನರನ್ನ ಯಾಮಾರಿಸಿ ರಾಜ್ಯವನ್ನೇ ಯಾಮಾರಿಸುವ ಶಕ್ತಿ ಅವ್ರಿಗಿದೆ. ಅದರಿಂದ ಇವತ್ತು ಇದರ ಬಗ್ಗೆ ಸ್ಪಷ್ಟ ಉತ್ತರವನ್ನು ಬಯಸ್ತಾ ಇದ್ದೇವೆ. ಇಲ್ಲದೆ ಹೋದ್ರೆ ನೈತಿಕತೆ ನಿಮಗೆ ಉತ್ತರ ಕೊಡಕ್ ಆಗದೆ ಹೋದ್ರೆ ಕೂಡಲೇ ನೀವು ರಾಜೀನಾಮೆ ಕೊಡಬೇಕು ಅಂತ ಆಗ್ರಹ ಮಾಡ್ತಾ ಇದ್ದೀನಿ. ಈಗ ಮಾನ್ಯ ಸಂತೋಷ್ ಲಾಡ್ ಅವರು ಕೂಡ ಮಾತಾಡ್ತಾರೆ. ಹಂಗೆ ನಂದು ಮೈಕು. ಎಲ್ಲರಿಗೂ ನಮಸ್ಕಾರ. ಈ ತಾನೇ ಸಂಪೂರ್ಣ ಮಾಹಿತಿ ದಿನೇಶ್ ಗುಂಡೂರಾವ್ ಅವರು ಕೃಷ್ಣ ಬೈರೇಗೌಡರು ಸಂಪೂರ್ಣವಾಗಿ ತಮಗೆ ವಿಚಾರವನ್ನು ತಿಳಿಸಿದ್ದಾರೆ. ನಾನು ಅದರ ಬಗ್ಗೆ ಮತ್ತೆ ಜಾಸ್ತಿ ಅದ್ರ ಬಗ್ಗೆ ಹೇಳಕ್ ಹೋಗುದಿಲ್ಲ. ನಾವು ಮಾಡ್ತಕ್ಕಂಥ ಆರೋಪ ಎಲ್ಲ ದಾಖಲೆಗಳ ಸಮೇತ ಇದೆ. ಇಲ್ಲಿವರೆಗೆ ಬಿಜೆಪಿಯವರು ನಮ್ಮ ಮೇಲೆ ಆರೋಪ ಮಾಡಿದ್ದಾರೆ. ಯಾವುದೇ ರೀತಿಯಾದಂಥ ಅದು ದಾಖಲಾತಿಗಳಿಲ್ಲ. ನಮ್ಮ ಮುಖ್ಯಮಂತ್ರಿ ವಿರುದ್ಧ ಮಾಡಿರ್ತಕ್ಕಂಥ ಆರೋಪದಲ್ಲಿ ದೇರ್ ಇಸ್ ನೋ ಕನ್ಕ್ಲೂಸಿವ್, ದೇರ್ ಇಸ್ ನೋ ಒನ್ ಎವಿಡೆನ್ಸ್. ಇಲ್ಲಿ ಕೃಷ್ಣ ಬೈರೇಗೌಡರು, ದಿನೇಶ್ ಗುಂಡೂರಾವ್ ಅವರು ನಾವು ಇರ್ತಕ್ಕಂಥದ್ದು ಕನ್ಕ್ಲೂಸಿವ್ ಆಗಿ ಎವಿಡೆನ್ಸ್ ಎಂದು ನಾವು ಮಾತನಾಡ್ತಿದ್ವಿ. ಹಾಗಾಗಿ ನಾಟ್ ಟು ವೇಸ್ಟ್ ಮಚ್ ಟೈಮ್. ದಿನೇಶ್ ಗುಂಡೂರಾವ್ ಹೇಳ್ದಂಗೆ ಇವತ್ತು ನೈತಿಕತೆ ಹೊತ್ತು ಕುಮಾರಸ್ವಾಮಿಯವರು ರಾಜೀನಾಮೆ ಕೊಡಬೇಕು. ಇದಕ್ಕೆ
ಯಡಿಯೂರಪ್ಪ ಸಾಹೇಬರು ಇದಕ್ಕೆ ಸಂಪೂರ್ಣವಾಗಿ ಉತ್ತರವನ್ನು ಕೊಡಬೇಕು. ಎಲ್ಲರಿಗಿಂತ ಹೆಚ್ಚಾಗಿ ಬಿಜೆಪಿಯವರು ದಯಮಾಡಿ ದಾಖಲಾತಿಗಳನ್ನ ಬಿಡುಗಡೆ ಮಾಡಿದ್ದೀವಿ. ನೀವು ನಿಮ್ಮದೇ ಆದಂಥ ಗವರ್ನರ್ ಇದ್ದಾರೆ, ಗವರ್ನರಿಗೆ ಹೋಗಿ ಪುನಃ ತನಿಖೆ ಮಾಡಕ್ಕೆ ಹೇಳಬೇಕು. ಪ್ರೆಸಿಡೆಂಟ್ ಆಫ್ ಇಂಡಿಯಾ ಇದ್ದಾರಲ್ಲ, ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅವರು ಇದಕ್ಕೆ ಬರೀಬೇಕು ವಾಪಸ್ ಈಗ. ಯಾಕಂದ್ರೆ ನಮ್ಮ ಕೇಸ್ಗಳಲ್ಲಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅವರು ಬರೀತಾ ಇದ್ದಾರೆ. ಹಂಗಾಗಿ ದಯಮಾಡಿ ಪ್ರೆಸಿಡೆಂಟ್ ಆಫ್ ಇಂಡಿಯಾನು ನೇರವಾಗಿ ಇದಕ್ಕೆ ಹಸ್ತಕ್ಷೇಪ ಮಾಡಿ ಅವರು ಇಂಟರ್ಫೇರ್ ಆಗಿ ನಮ್ಮ ವಿಶೇಷವಾಗಿ ಗವರ್ನರ್ಗೆ ಲೆಟರ್ ಬರೀಬೇಕು ಅಂತ ಹೇಳಿ ತಮ್ಮ ಮುಖಾಂತರ ಆಗ್ರಹವನ್ನು ಮಾಡ್ತೀವಿ. ಇದು ಮೊದಲನೇ ರಿಲೀಸ್, ಇದು ಇನ್ನ ಹಲವಾರು ರಿಲೀಸ್ಗಳು ನಾವು ಹಂತವಾಗಿ ಮಾಡ್ತೀವಿ. ಯಾಕಂದ್ರೆ ಇವರು ನಮ್ಮ ಮೂಡಾ ಕೇಸ್ನಲ್ಲಿ ಏನ್ ಹೇಳ್ತಿದ್ದಾರೆ, ನಾನು ಮೊದಲನೇ ಪ್ರಶ್ನೆ ಇರ್ತಕ್ಕಂಥದ್ದು ಗವರ್ನರ್ ಅವರು ಪ್ರಾಸಿಕ್ಯೂಷನ್ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಬರೀ 14 ಸೈಟಿಗೆ ಯಾಕೆ, ಯಾರ್ಯಾರು ಇನ್ವಾಲ್ವ್ ಇರ್ತಕ್ಕಂಥ ಆಫೀಸರ್ಸ್ ಮೇಲೆ ಯಾಕೆ ಪ್ರಾಸಿಕ್ಯೂಷನ್ ಇಲ್ಲ, 125 ಸೈಟ್ ಯಾರು ಪಡೆದಿದ್ದಾರೆ ಅವ್ರ ಮೇಲೆ ಪ್ರಾಸಿಕ್ಯೂಷನ್ ಇಲ್ಲ. ಬಿಜೆಪಿ ಆಡಳಿತ, ಬಿಜೆಪಿ ಸರ್ಕಾರ, ಮೂಡಾದಲ್ಲಿ ಬಿಜೆಪಿನೇ ಅಧಿಕಾರದಲ್ಲಿದ್ದು ಅವ್ರು ಸೈಟ್ ಕೊಟ್ಟು ನಮ್ಮ ಮೇಲೆ ಗೂಪೆ ಕುಂದಿರಿಸಿ ಇವತ್ತು ಇಲ್ಲಿಗಲ್ ಅಂತ ಹೇಳ್ತಾ ಇದ್ದಾರೆ. ಇದರಲ್ಲಿ ಕುಮಾರಸ್ವಾಮಿ ಅವರೇ ನೋಟ್ ತರಿಸ್ತಾರೆ. ಮುಖ್ಯಮಂತ್ರಿಯಾಗಿ ಎಷ್ಟೋ ಫೈಲ್ಗಳು ಡಿನೋಟಿಫಿಕೇಶನ್ ಬರ್ತವೆ, ಪರ್ಟಿಕ್ಯುಲರ್ ಆಗಿ ಇದೆ ಪಿಕ್ ಅಂಡ್ ಚೂಸ್ ಮಾಡ್ತಾರೆ. ಅದನ್ನೆಲ್ಲ ಸಂಪೂರ್ಣ ಮಾಹಿತಿ ಅವರು ಕೊಟ್ಟಿದ್ದಾರೆ. ಇವ್ರು ಪಿಕ್ ಅಂಡ್ ಚೂಸ್ ಮಾಡಿದ ನಂತರ ಡಿನೋಟಿಫಿಕೇಶನ್ ಐ ಥಿಂಕ್ 78 ಸರ್ 72 ಅಕ್ವಿಷನ್ ಆಗಿ ಫೈನಲ್ ನೋಟಿಫಿಕೇಶನ್ ಆಗಿದ್ಮೇಲೆ ದುಡ್ಡು ಆಲ್ರೆಡಿ ಕೋರ್ಟ್ ನಲ್ಲಿ ಕೊಟ್ಬಿಟ್ಟಿರ್ತೀವಿ. ಓನರ್ ಕೂಡ ದುಡ್ಡು ಪಡೆದ್ಬಿಟ್ಟಿರ್ತಾನೆ. ಸರ್ಕಾರದಲ್ಲಿ ಇರ್ತಕ್ಕಂಥ ಆಸ್ತಿ, ಬಿಡಿಎನ್ ಇರ್ತಕ್ಕಂಥ ಆಸ್ತಿನ ಎಲ್ಲಾ ಆಫೀಸರ್ಗಳು ಕೆಳಗಿನ ಮೇಲ್ವರೆಗೆ, ವಿಶೇಷವಾಗಿ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು ಕಾನೂನಲ್ಲಿ ಪ್ರಾವಿಷನ್ ಇಲ್ಲ, ಮಾಡಕ್ ಬರಲ್ಲ, ಡಿನೋಟಿಫಿಕೇಶನ್ ಬರೆದ ಮೇಲೆ ಕೂಡ ಇವರು ಯಾವುದೇ ಒಂದು ಲೀಗಲ್ ಒಪಿನಿಯನ್ ಪಡೆಯೋದಿಲ್ಲ. ಆಯ್ತು, ಮುಂದೆ ಯಡಿಯೂರಪ್ಪ ಸಾಹೇಬ್ ಅಧಿಕಾರಕ್ಕೆ ಬಂದ್ರು, ಅಟ್ಲೀಸ್ಟ್ ಯು ಶುಡ್ ಅಪ್ಲೈಡ್ ಮೈಂಡ್ ಒಂದು ಲೀಗಲ್ ಒಪಿನಿಯನ್ ತಗೋಬೇಕು, ಎಜಿ ಒಪಿನಿಯನ್ ತಗೋಬೇಕು. ಯಾವುದೇ ರೀತಿಯಾದಂತ ಒಪಿನಿಯನ್ ತಗೊಳ್ಳಾರ ನೇರವಾಗಿ ಇವರೇ ಡಿನೋಟಿಫಿಕೇಶನ್ ಮಾಡ್ಲಿಕ್ಕೆ ಆದೇಶವನ್ನು ಮಾಡ್ತಾರೆ. ಅದಕ್ಕೆ ದಿನೇಶ್ ಗುಂಡೂರಾವ್ ಅವರು ಕೇಳಿರ್ತಕ್ಕಂಥದ್ದು, ನೀವಿಬ್ಬರು ವಹಿವಾಟು ಪಾರ್ಟ್ನರ್ಶಿಪ್ ನಲ್ಲಿ ಏನಾಗಿದೆ ಅದು ಜಗತ್ ಜಾಹೀರಾಗಬೇಕಂತ ಹೇಳಿ ಕೂಡಲೇ ಇವತ್ತು ಇವರಿಬ್ರು, ವಿಶೇಷವಾಗಿ ಸನ್ಮಾನ್ಯ ಕುಮಾರಸ್ವಾಮಿ ಅವರು, ನೀವು ಕೇಂದ್ರ ಸಚಿವರಾಗಿದ್ದೀರಿ, ನೀವು ರಾಜೀನಾಮೆ ಕೊಟ್ಟು ಮುಂದೆ ಸ್ಪಷ್ಟೀಕರಣ ಕೊಡಬೇಕಂತ ತಮ್ಮ ಮುಖಾಂತರ ನಾವು ಆಗ್ರಹ ಮಾಡ್ತೀವಿ. ಲೋಕಾಯುಕ್ತಕ್ಕೆ ಇದು 2012-13 ಹೋಗಿದೆ ಮೂಲ ಕಂಪ್ಲೇಂಟ್. 2015 ಅನ್ಸುತ್ತೆ. ಈಗ ಸೆಕೆಂಡ್ ಟೈಮ್ ಇಲ್ಲ, ಅದೆಲ್ಲ 2015 ಆಗುತ್ತೆ. 2016 ಪರ್ಯಾಯವಾಗಿ ಇವಾಗ ಲೋಕಾಯುಕ್ತರು ಸುಮ್ಮನೆ ಕೂತ್ಕೋಬೇಕು. ಎಸಿಬಿಗೆ ಟ್ರಾನ್ಸ್ಫರ್ ಆಯ್ತು, ಯಾವ್ದು ಕೇಸ್ ಕ್ಲೋಸ್ ಆಗಿಲ್ಲ. ಅಲ್ಲ, ನಮಗೇನು ಏನ್ ಮಾಡ್ಬೇಕು ಹಾಗಾದ್ರೆ, ಏನ್ ಮಾಡ್ಬೇಕು ಅಂತ ಹೇಳಿ ಹಾಗಾದ್ರೆ. ನಿಮಿಷ 2015ರಲ್ಲಿ ಎಫ್ಐಆರ್ ಆಯ್ತು. ತನಿಖೆ ಆರೋಪ ಮಾಡ್ತಾ ಇಲ್ಲ, ತನಿಖೆ ಆಗ್ಬೇಕು. ಯಾಕೆಂದ್ರೆ ಈಗ ತನಿಖೆ ಆಗೋದಿಕ್ಕೆ ತನಿಖೆ ಆಗೋದಿಕ್ಕೆ ಯಾವ ನಿರ್ಬಂಧನೆ ಇಲ್ಲ. ಅವ್ರ ನೋಟಿಸ್ ಇಶ್ಯೂ ಮಾಡಬೇಕು, ಎನ್ಕ್ವೈರಿ ಮಾಡಬೇಕು, ಅವ್ರನ್ನ ಕರೆಸ್ಬೇಕು, ವಿಟ್ನೆಸ್ಗಳನ್ನ ಕರಿಬೇಕು, ಆ ಅಧಿಕಾರಿಗಳನ್ನ ಕರಿಬೇಕು. ಏನಾಯ್ತಪ್ಪ ನಿಮ್ಮ ಅಭಿಪ್ರಾಯ ಏನು, ಕುಮಾರಸ್ವಾಮಿನ ಕರಿಬೇಕು, ಯಡಿಯೂರಪ್ಪನನ್ನು ಕರಿಬೇಕು, ಪ್ರಿನ್ಸಿಪಲ್ ಸೆಕ್ರೆಟರಿ ಕರೆದು ತನಿಖೆಯನ್ನ ಪ್ರಾರಂಭ ಮಾಡಬೇಕು. ತನಿಖೆ ಪ್ರಾರಂಭ ಮಾಡೋದಕ್ಕೆ ಯಾವ ನಿರ್ಬಂಧನೆ ಇಲ್ಲ. ಅದು ಯಾವ ಕಾರಣಕ್ಕಾಗಿಲ್ಲ, ಏನೋ ಅದ್ರ ಬಗ್ಗೆ ಹೆಚ್ಚು ವಿಶ್ಲೇಷಣೆ ಮಾಡಕ್ ಹೋಗಲ್ಲ. ಆದ್ರೆ ಈಗಾದ್ರೂ ಆಗ್ಬೇಕು. 1 ವರ್ಷ ನಂತರ ಸರ್ಕಾರದ ಗಮನ ಇರಲಿಲ್ಲ, ಮಾಧ್ಯಮದಲ್ಲಿ ಬಂದ ನಂತರ ನೀವು ಅದನ್ನ ಟೇಕಪ್ ಮಾಡಿಕೊಂಡು ಕುಮಾರಸ್ವಾಮಿಗೆ ಯಡಿಯೂರಪ್ಪನವರು ಕೌಂಟರ್ ಕೊಡ್ಲಿಕ್ಕೋಸ್ಕರ ಮಾಡಿದ್ರೆ 1 ವರ್ಷ ತಾವೆಂತ ಮಾಡ್ತೀವಿ. ಸರ್ಕಾರ ಅಂದ್ರೆ ಬೇರೆ ಪ್ಲಾಟ್ಫಾರ್ಮ್ ಅಲ್ಲಿ ಇದನ್ನ ಪ್ರಶ್ನೆ ಮಾಡ್ಲಿಕ್ಕೆ ಅವಕಾಶ ಇತ್ತಲ್ಲ, ಯಾಕೆ ಮಾಡಿರಲಿಲ್ಲ? ಈಗ ಮಾಡ್ತಾ ಇದ್ದೀವಿ, ಎಲ್ಲಾ ಪ್ಲಾಟ್ಫಾರ್ಮ್ ಅಲ್ಲೂ ಮಾಡ್ತೇವೆ. 1 ವರ್ಷ ಬೇಕಿತ್ತು, 1 ವರ್ಷ ತಡ. ಲೋಕಾಯುಕ್ತರು ಮಾಡ್ತಾರೆ ಅನ್ಕೊಂಡಿದ್ದು ಮುಚ್ಚಾಕ್ಬೇಕಾ ಅಥವಾ ಈಗಲಾದ್ರೂ ಎಚ್ಚೆತ್ಕೋಬೇಕಾ? ಈಗಾಗಲೇ ಎಚ್ಚೆತ್ಕೊಂಡಿದ್ದೀರಿ, ಓಕೆ. ಆದ ನಂತರ ಈ ರೀತಿ ಮಾಡ್ತಿರೋದು ಎಲ್ಲೊಂಥರ ದ್ವೇಷದ ರಾಜಕಾರಣ ಅಂತ ಅನ್ಸಲ್ವಾ? ಅಲ್ಲ, ನಾವು ಮಾಡೋ ದ್ವೇಷನೇ ಇರ್ಲಿ, ಅಲ್ಲ ನಾವು ಮಾಡೋದು ಅಲ್ಲ, ಇಲ್ಲಿ ದ್ವೇಷ ಇರ್ಲಿ, ಪ್ರೀತಿ ಇರ್ಲಿ, ಯಾವ್ದೋ ಗೊತ್ತಿದೆ. ಈಗ ಏನ್ ಮಾಡ್ಬೇಕು ಹೇಳಿ. ಅಲ್ಲ ಸರ್, ಈಗ there is no too late for a good deed ಅಂತ ಹೇಳ್ತಾರೆ. ಸ್ವಲ್ಪ ಲೇಟ್ ಆಗಿದೆ, ಬಟ್ there is a deed is good. ಸೊ ಅದಕ್ಕೆ ಕ್ಷಮೆ ಇರಲಿ. ಈಗ ಇವರೇನು ಹೈಕೋರ್ಟ್ ಅವರಿಗೆ ವಜಾ ಮಾಡ್ತು, ಅವಾಗ ಮಾರಲ್ ರೆಸ್ಪಾನ್ಸಿಬಿಲಿಟಿ ಎಲ್ಲಿತ್ತು ಬಿಜೆಪಿ ಅವರಿಗೆ? ವೆನ್ ಹೈಕೋರ್ಟ್ ರಿಜೆಕ್ಟೆಡ್ ದ ವೆರಿ ಅಪ್ಲಿಕೇಶನ್ ಓನ್ಲಿ, ಪ್ರಾಸಿಕ್ಯೂಷನ್ ಆಗ್ಬಾರಂತ ಲೋಕಾಯುಕ್ತರ ವಿರುದ್ಧ ಹೋಗಿದ್ರಲ್ಲ, ಅವಾಗ ಹೈಕೋರ್ಟ್ ಅದಕ್ಕೆ ವಾಪಸ್ ಕೊಟ್ಟಾದ್ಮೇಲೆ ಇವ್ರದೇ ಮಾರಾಲಿಟಿ ಏನಿಲ್ಲ ಅವಾಗ. ಆಯ್ತು, ಒಪ್ಪಿಕೊಂಡು ಮಾರಾಲಿಟಿ ಆಯ್ತು. ಮಾರಾಲಿಟಿ ಮೈತ್ರಿಗಿಂತ ಇರಬಾರ್ದಂತ ಏನಿದೆಯಾ? ವಿ ಆರ್ ಟಾಕಿಂಗ್ ಅಬೌಟ್ ಮಾರಾಲಿಟಿ, ರೈಟ್? ವೆದರ್ ಇನ್ ದ ಗವರ್ಮೆಂಟ್, ಔಟ್ಸೈಡ್ ದ ಗವರ್ಮೆಂಟ್, ವೆದರ್ ಯು ಆರ್ ಜಾಯಿಂಟ್, ಬಟ್ ಮಾರಾಲಿಟಿ ಇಶ್ಯೂ ಬಂದಾಗ ವಾಟ್ ಇಸ್ ದೇರ್ ಸ್ಟ್ಯಾಂಡ್ ನಾವು?
We are talking about core morality. Yes, there are political obligations ಇರಬಹುದಿಲ್ಲ ಅಂತ, ಬಟ್ ನಾವು ಕ್ವಶನ್ ಆಸ್ಕ್ ಆನ್ ದ ಮಾರಾಲಿಟಿ. ದಿನಾ ಬೆಳಗ್ಗೆಯಿಂದ ನಮಗೆ ಮಾರಾಲಿಟಿ ಬಗ್ಗೆ ಪಾಠ ಮಾಡ್ತಾರೆ. ಇವ್ರ ಮಾರಾಲಿಟಿ ಏನೀಗ? So that's the question has come. Yes, we are sorry. It was a late, but there is no too late for a good deed. Please forgive us, sir. ಅಲ್ಲ ಸರ್, ಇದೇ ಮೇಲೆ ಆರೋಪ ಮಾಡಿದಷ್ಟು ಹಳೆ ಕೇಸ್ಗಳು ವಾಪಸ್ ಬರ್ತಾವ ಅಂತ. ನೋಡಿ, ಇದು ಹಳೆ ಕೇಸ್ ಅಲ್ಲ, ಎಕ್ಸಿಸ್ಟಿಂಗ್ ಕೇಸ್. ಇದ್ರ ಹಳೆ ಕೇಸ್ ಅಲ್ಲ, ಹೊಸದಾಗಿ ನಾವು ಶುರು ಮಾಡ್ತಾ ಇಲ್ಲ, ಹೊಸ ಡಾಕ್ಯುಮೆಂಟ್ ಕೊಡ್ತಾ ಇಲ್ಲ, ಏನೂ ಇಲ್ಲ. ಇದೆಲ್ಲ ಇರುವಂತ ಪಬ್ಲಿಕ್ ಡೊಮೇನ್ ಇರುವಂತ ಡಾಕ್ಯುಮೆಂಟ್ಸ್, ಕೋರ್ಟ್ ನಡೆದಿರ್ತಕ್ಕಂಥ ಪ್ರಕ್ರಿಯೆಗಳು, ಲೋಕಾಯುಕ್ತ ಮುಂದೆ ಇರತಕ್ಕಂಥ ಒಂದು ತನಿಖೆ ಆಗ್ಬೇಕಾಗಿರ್ತಕ್ಕಂಥ ಒಂದು ಕೇಸ್. ಆಯ್ತಾ? ನಾವೇನು ಹುಡುಕಾಗಿ ಡಾಕ್ಯುಮೆಂಟ್ ಹೊರಗೆ ತೆಗೆದು ಯಾವುದೋ ಹೊಸದಾಗಿ ನಾವು ಸೃಷ್ಟಿ ಮಾಡ್ತಾ ಇಲ್ಲ. ಈ ಪ್ರಕರಣ ಹೈಕೋರ್ಟ್ ಆಲ್ರೆಡಿ ಗಣನೆಗೆ ತೆಗೆದುಕೊಂಡು ಇದು FIR ಅನ್ನ ರದ್ದು ಮಾಡಲಿಲ್ಲ, 25,000 ರೂಪಾಯಿ ದಂಡನೆಯನ್ನು ಕೂಡ ಮಾಡಿದ್ರು, ಮತ್ತು ಮುಕ್ತವಾಗಿ ತನಿಖೆ ಮಾಡೋದಕ್ಕೆ ಕೂಡ ಆದೇಶ ಕೊಟ್ಟರು. ಇದು ಲೋಕಾಯುಕ್ತವರು ಇದನ್ನು ಮುಂದುವರಿಸಬೇಕು ಅಂತಲೇ ನಮ್ದು ಮನವಿ. ಆದರೆ ಒಂದೇ ಇಲ್ಲ, ಇದಕ್ಕೆಲ್ಲ ಉತ್ತರ ಏನು ಅಂತ ಕುಮಾರಸ್ವಾಮಿ ಅವ್ರದ್ದು ಕೋರ್ಟಲ್ ತೀರ್ಮಾನಗಳಾಗಲಿ. ಈಗ ನೀವು ಸಿದ್ದರಾಮಯ್ಯ ಕೇಳ್ತಾ ಇರ್ತೀರ ದಿನನಿತ್ಯ ಮೂಡ 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 ಅಂತ. ಇದಕ್ಕೆ ನಿಮ್ಗೆ ಉತ್ತರ ಏನು? ನಿಮ್ಮ ಬಾಮಾಯದಾಗ ಹೆಂಗ್ ಸಿಕ್ಕಿದೋ ಪ್ರಾಪರ್ಟಿ, ನೀವು ಹೇಗೆ ಬೇನಾಮಿ ಹೆಸರ ಮೇಲೆ ನೀವು ಡಿನೋಟಿಫಿಕೇಶನ್ ಪ್ರಕ್ರಿಯೆ ಪ್ರಾರಂಭ ಮಾಡಿದ್ರಿ, ನಿಮ್ಮ ಅತ್ತೆಯವರು ಹೇಗೆ GP ಹೋಲ್ಡರ್ ಆದ್ರು, ಹೇಗೆ ಕೇವಲ 60 ಲಕ್ಷ ರೂಪಾಯಿಗೆ 1 ಎಕರೆ ನೀವು ಭೂಮಿ ಹೇಗೆ ನೀವು ಖರೀದಿ ಮಾಡಿದ್ರಿ, 1 ಎಕರೆ 11 ಗುಂಟೆ 60 ಲಕ್ಷ ರೂಪಾಯಿಗೆ ನೀವು ಹೇಗೆ 2007-8 ಖರೀದಿ ಮಾಡಿದ್ರಿ. ಅವಾಗ ರೇಟ್ ಕಮ್ಮಿ ಇದ್ದು ಇಟ್ಕೊಳ್ಳೋಣ, ಅಷ್ಟು ಕಮ್ಮಿ ಇರ್ತದ, ಅದೇನೇ ಇದೆ, ದಟ್ ಇಸ್ ಅನದರ್ ಇಶ್ಯೂ. ಬಟ್ ಲ್ಯಾಂಡ್ ನಿಮ್ ಕೈಲಿದೆ, ಡಿನೋಟಿಫೈ ನೀವೇ ಮಾಡಿಸಿದ್ರಿ, ನಿಮ್ಮ ಬಾಮಾಯದ ಹೆಸರಲ್ಲಿದೆ. ಇದಕ್ಕಿಂತ ಪ್ರೂಫ್ ಇನ್ನೇನ್ ಬೇಕು? ಅದಕ್ಕೆ ಉತ್ತರ ಕೊಡಿ. ಈಗ ಸರ್ ಎಲ್ಲ ಪ್ರಕರಣಗಳು ರೈಸ್ ಮಾಡುವಂತವ್ರು ಸಾರ್ವಜನಿಕರು ದೂರನ್ನ ದಾಖಲಿಸಿ ಪ್ರಾಸಿಕ್ಯೂಷನ್ ಮಾಡಲಿಕ್ಕೆ ಅಥವಾ ತನಿಖೆ ಮಾಡಿ ಅಂತ ದೂರನ್ನ ಕೊಟ್ಟ ನಂತರ ಈ ಪ್ರಕರಣಗಳು ವರದಿ ಆಗ್ತವೆ. ನಿಮ್ಮ ಸರ್ಕಾರದಿಂದ ಈಗ ನೀವು ಅಪ್ರಿಷಿಯೇಟ್ ದಟ್ ಪರ್ಸನ್. ಮಾಡಿದವ್ರಿಗೆ ಅಂತವರೆಲ್ಲ ಬೇಕು, ನಮ್ಮ ಸಮಾಜದಲ್ಲಿ ಬೇಕು. ಈ ತರ ವಿಚಾರಗಳೆಲ್ಲ ಹೊರಗೆ ತರತಕ್ಕಂಥ ಜನ ಬೇಕು. ಇಂತಹ ಪ್ರಕರಣಗಳ ಬಗ್ಗೆ ಸರ್ಕಾರಕ್ಕೆ ಕಳಕಳಿ ಕಾಳಜಿ ತೋರಿದ್ರೆ ಈ ರೀತಿ ಯಾವೆಲ್ಲ ಪ್ರಕರಣಗಳಾಗಿತ್ತು ನೀವು ನಮ್ಮನ್ನೇ ಬ್ಲೇಮ್ ಮಾಡ್ತೀರಾ? ಅಲ್ಲ, ನೀವು ಹೇಳಿದ ಪ್ರಶ್ನೆ ಅಲ್ಲ, ನೀವು ಹೇಳಿದ್ದು ನಿಜ ಇದೆ. ಒಂದು ನಿಮಿಷ, ನೀವು ಹೇಳಿರ್ತಕ್ಕಂಥ ಪ್ರಶ್ನೆ ನಿಜ ಇದೆ. ನಾ ಹೇಳಲ್ಲ, ಇಟ್ ಇಸ್ ಟೂ ಲೇಟ್, ಬಿಟ್ಬಿಟ್ರೆ ಅದ್ರ ಬಗ್ಗೆ ಮಾತು. ಈಗ ಕಾನ್ಶಿಯಸ್ ಆಗಿ ಇವರಿಬ್ರು ಸೈನ್ ಮಾಡಿದ್ರಲ್ಲ, ಯಾರು? Who are the 2 people who are consciously signed on this file? ಅಲ್ಲ, ಒಂದು ನಿಮಿಷ, ಈಗ ಒಂದು ತನಿಖೆ ನಡೀಲಿ. ಈಗ ಕಾನ್ಶಿಯಸ್ ಆಗಿ ನಾವು ಹೇಳ್ತಕ್ಕಂಥದ್ದು ಈ ಫೈಲ್ ಮೇಲೆ ಇಬ್ರು ಸೈನ್ ಮಾಡಿದಾರೆ ಇಲ್ಲ, ಅದೇ ಪ್ರಶ್ನೆ. ಸೈನ್ ಮಾಡಿದಾರೆ ಇಲ್ಲ, ಈಗ ಅದಕ್ಕೆ ಸೈನ್ ಮಾಡಿದ ಅಂತ ಹೇಳ್ತಾರೆ, ನೀವು ಕೇಳಿ. ನನ್ಗೆ ನೆನಪಿಲ್ಲ, ನನ್ ಸೈನ್ ಅಲ್ಲ ಅಂತ ಹೇಳ್ತಾರೆ. ಅದಕ್ಕೆ ವಿ ವಾಂಟ್ ಟು ನೋ ವೆದರ್ ದಿಸ್ ಪೀಪಲ್ ಆರ್ ಸೈನ್ಡ್ ಆರ್ ನಾಟ್. ಅಷ್ಟು ನಮಗೆ ಉತ್ತರ ಕೇಳಿ, ಅದನ್ನ ಹೇಳಿ. ಸಿಗ್ನೇಚರ್ ಅಲ್ಲ, ನಾನು ಇದಕ್ಕೆ ಬರಲಿಲ್ಲ, ನಾನು ಫೈಲ್ ನೋಡೇ ಇಲ್ಲ, ಅದನ್ನು ಬೇಕಾದ್ರೆ ಹೇಳಿ ಕುಮಾರಸ್ವಾಮಿ ಅವರು. ಇರ್ಬೋದು, ಕ್ವೈಟ್ ಪಾಸಿಬಲ್. ನೋಡಲಿ, ಮುಂದೆ ಸ್ಟೇಜ್ ವೈಸ್ ಬರ್ತೀವಲ್ಲ, ಕೃಷ್ಣ ಬೈರೇಗೌಡರು ವೀಕ್ಲಿ ಒನ್ಸ್ ಬರ್ತಾರೆ, ದಿನೇಶ್ ಗುಂಡೂರಾವ್ ಬರ್ತೀವಿ, ನಾವು ಬರ್ತೀವಿ. ಈಗ ಕಮಿಟಿ ಇದೆ, ಯಾಕೆ? ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು. ಲೋಕಾಯುಕ್ತದವರು ಅವರ ತನಿಖೆಯನ್ನ ಆದಷ್ಟು ಶೀಘ್ರವಾಗಿ ಪೂರೈಸಬೇಕು ಅಂತ ಒತ್ತಾಯಪೂರ್ವಕವಾಗಿ ಅವರನ್ನ ಕೋರ್ತೇವೆ. ಲೋಕಾಯುಕ್ತ ವರದಿ ಬಂದ ಕೂಡಲೇ ರಾಜ್ಯಪಾಲರು ಕೂಡ ಇಂದಿನ ಅವರ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಡಬೇಕು. ಲೋಕಾಯುಕ್ತ ಸ್ವಾಯುಕ್ತ ಸಂಸ್ಥೆ, ನಾವು ಅವರಿಗೆ ನಿರ್ದೇಶನ ಕೊಡ್ಲಿಕ್ಕಾಗೋದಿಲ್ಲ, ಅವ್ರ ಮೇಲೆ ನಾವು ಆರೋಪನ ಮಾಡೋದಿಲ್ಲ. ಆದರೆ ಸಾರ್ವಜನಿಕ ಹಿತದೃಷ್ಟಿಯಿಂದ ಈ ತನಿಖೆಯನ್ನ ಆದಷ್ಟು ಶೀಘ್ರವಾಗಿ ಪೂರೈಸಿ ಮುಂದಿನ
ಕ್ರಮಕ್ಕೆ ಅನುವು ಮಾಡಿಕೊಡ್ಬೇಕು ಅನ್ನೋದು ನಾವು ಲೋಕಾಯುಕ್ತ ಅವರಿಗೆ ಮಾಡ್ತಕ್ಕಂಥ ಒತ್ತಾಯಪೂರ್ವಕ ಮನವಿ. ಮುಂದುವರೆದು ಅವ್ರು ಏನ್ ತನಿಖೆ ವರದಿ ಕೊಡ್ತಾರೆ ಅದರ ಮೇಲೆ ನಾವು ನಮ್ಮ ಮುಂದಿನ ಹೆಜ್ಜೆ ಅವಲಂಬಿತವಾಗಿರ್ತದೆ. ಈಗ ಎನ್ಕ್ವೈರಿ ಕಂಪ್ಲೀಟ್ ನಾವು ಬೇರೆ ಸಂದರ್ಭದಲ್ಲಿ ಹೇಳ್ತೇವೆ, ಅದನ್ನ ನಾನು ಇವತ್ತು ಬರೀಲಿಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ವಿತೌಟ್ ಎನ್ಕ್ವೈರಿ ಕಂಪ್ಲೀಟ್ ಆಗದೆ ನಾವು ಯಾವುದು ಅದಕ್ಕೆ ನಾವೇ ಜಡ್ಜ್ಮೆಂಟ್ ಪಾಸ್ ಮಾಡೋದು ಸರಿಯಲ್ಲ. ಅದು ಎಲ್ಲರೂ ಮಾಡ್ತಾರೆ ಇವತ್ತು. ಈ ಬರೀ ಇಟ್ಟಂಡ್ರನ್ನೇ ಆಗೋಗಿದೆ ಇವತ್ತು. ಎಲ್ಲ ಸುಮ್ಮನೆ ಗಾಳಿಯಲ್ಲೇ ಗುಂಡ ಹಾರಿಸೋದು. ಅವ್ರು ಹೇಳಿದ್ದೇ ಸತ್ಯ, ಆದ್ರೆ ಇವತ್ತು ನಾವು ದಾಖಲೆಗಳನ್ನು ಇಟ್ಟಿದ್ದೇವೆ. ಈ ದಾಖಲೆಗಳಿಂದ ಮೇಲ್ನೋಟಕ್ಕೆ ನಮಗೆ ಇಲ್ಲಿ ಅನ್ಯಾಯ ಆಗಿರೋದು, ಅಕ್ರಮ ಆಗಿರೋದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಾಣ್ತಾ ಇದೆ. ಆದರೂ ಕೂಡ ಲೋಕಾಯುಕ್ತ ಅವರ ತನಿಖಾ ವರದಿ ಬಂದ ಮೇಲೆ ಮುಂದಿನ ಹೆಜ್ಜೆಯನ್ನ ಸರ್ಕಾರ ತೆಗೆದುಕೊಳ್ತದೆ. ತಕ್ಷಣಕ್ಕೆ ಆಗ್ಬೇಕಾಗಿರೋದು ತನಿಖೆ ಪೂರ್ಣ ಆಗಿ ವರದಿ ಬರಬೇಕು. ಸರ್,